ಗೌರ್ಮೆಂಟ್ ಅಫಿಷಿಯಲ್ ಅಡ್ವರ್ಟೈಸ್ಮೆಂಟ್ ನಿನ್ನೆಯಿಂದ ಅದು ಒಂದು ಇಶ್ಯೂ ಆಗಿದೆ. ನಮ್ಮ ಫೋಟೋ ಉದಾಹರಣೆಗೆ ದೇವರಾಜ್ ಅದರಲ್ಲೂ ತಮ್ಮ ಫೋಟೋ ಇಲ್ಲ. ಹಿಂದೆ ಇರ್ತಿದ್ದು DCM ಅವ್ರದ್ದು ದಲಿತ DCM ಅಂತೇಳಿ ಬಿಟ್ಟಿದ್ದಾರೆ ಅಂತೇಳಿ ಅದು ಆರೋಪ. ಅಲ್ಲ, ನಾನು ನೋಡಲಿಲ್ಲ, ಅದನ್ನು ಗಮನಿಸಿಲ್ಲ. ನಾನು ವಾಪಸ್ ಬೆಂಗಳೂರಿಗೆ ಹೋದ್ಮೇಲೆ ಅದನ್ನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೀನಿ. ಇಲ್ಲ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ನವ್ರು ಏನಾದರೂ ಅವರು ಬಿಟ್ಟಿದ್ದರೆ ಅವ್ರ ಹತ್ರನೂ ಮಾತಾಡ್ತೀನಿ. ಗೊತ್ತಿಲ್ಲ ನನಗೆ ಯಾವ ಉದ್ದೇಶಕ್ಕೆ ಅಥವಾ ಯಾವ ಕಾರಣಕ್ಕೆ ಬಿಟ್ಟಿದ್ದಾರೆ ಅಂತ. ಅದನ್ನು ಸರಿ ಮಾಡಿಕೊಡೋಣ. ನಿನ್ನೆ ದಲಿತ ಸಂಘಟನೆಗಳು ಬೆಂಗಳೂರಿನಲ್ಲಿ ಜೊತೆಗೆ JDS ಕೂಡ ಇಶ್ಯೂನ ರೈಸ್ ಮಾಡಿದೆ. ಒಬ್ಬ ದಲಿತ CM ಆಗಿರೋ ಕಾರಣಕ್ಕೆ ಇವರು ಈ ರೀತಿ ಇನ್ಸಲ್ಟ್ ಮಾಡ್ತಿದ್ದಾರೆ. ಆ ರೀತಿ ಏನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಅಧಿಕಾರಿಗಳ ಹಂತದಲ್ಲಿ ಏನಾದರೂ ಕೂಡ ಅದು ಆಗಿದ್ದರೆ ಅದನ್ನು ಸರಿಪಡಿಸೋಣ. ಈಗ ನಮಗೆ ಫೋಟೋ ಮುಖ್ಯ ಅಲ್ಲ, ಸರ್ಕಾರಕ್ಕೆ ಕೆಲಸ ಮಾಡೋದು ಮುಖ್ಯ. ಬಟ್ ಹಿಂದಿನ CM ಎಲ್ಲ ಜಾಹೀರಾತಲ್ಲೂ ಇರೋದು ಸರ್. ಈಗ ಅಲ್ಲ, ಈಗೇನೋ ಅದನ್ನೇ ಹೇಳ್ತಾ ಇದ್ದೀನಲ್ಲ, ಯಾವ ಹಂತದಲ್ಲಿ ಅದು ಬಿಟ್ಟೋಗಿದೆ ಗೊತ್ತಿಲ್ಲ. ಇವಾಗ ಸ್ಪೋರ್ಟ್ಸ್ ಕೂಡ ಗೌರ್ಮೆಂಟ್ ಅಫಿಷಿಯಲ್ ಅಡ್ವರ್ಟೈಸ್ಮೆಂಟ್ ನಿನ್ನೆಯಿಂದ ಅದು ಒಂದು ಇಶ್ಯೂ ಆಗಿದೆ. ನಮ್ಮ ಫೋಟೋ ಉದಾಹರಣೆಗೆ ದೇವರಾಜ್ ಅದರಲ್ಲೂ ತಮ್ಮ ಫೋಟೋ ಇಲ್ಲ. ಹಿಂದೆ ಇರ್ತಿದ್ದು DCM ಅವ್ರದ್ದು ದಲಿತ DCM ಅಂತೇಳಿ ಬಿಟ್ಟಿದ್ದಾರೆ ಅಂತೇಳಿ ಅದು ಆರೋಪ. ಅಲ್ಲ, ನಾನು ನೋಡಲಿಲ್ಲ, ಅದನ್ನು ಗಮನಿಸಿಲ್ಲ. ನಾನು ವಾಪಸ್ ಬೆಂಗಳೂರಿಗೆ ಹೋದ್ಮೇಲೆ ಅದನ್ನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೀನಿ. ಇಲ್ಲ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ನವ್ರು ಏನಾದರೂ ಅವರು ಬಿಟ್ಟಿದ್ದರೆ ಅವ್ರ ಹತ್ರನೂ ಮಾತಾಡ್ತೀನಿ. ಗೊತ್ತಿಲ್ಲ ನನಗೆ ಯಾವ ಉದ್ದೇಶಕ್ಕೆ ಅಥವಾ ಯಾವ ಕಾರಣಕ್ಕೆ ಬಿಟ್ಟಿದ್ದಾರೆ ಅಂತ. ಅದನ್ನು ಸರಿ ಮಾಡಿಕೊಡೋಣ. ನಿನ್ನೆ ದಲಿತ ಸಂಘಟನೆಗಳು ಬೆಂಗಳೂರಿನಲ್ಲಿ ಜೊತೆಗೆ JDS ಕೂಡ ಇಶ್ಯೂನ ರೈಸ್ ಮಾಡಿದೆ. ಒಬ್ಬ ದಲಿತ CM ಆಗಿರೋ ಕಾರಣಕ್ಕೆ ಇವರು ಈ ರೀತಿ ಇನ್ಸಲ್ಟ್ ಮಾಡ್ತಿದ್ದಾರೆ. ಆ ರೀತಿ ಏನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಅಧಿಕಾರಿಗಳ ಹಂತದಲ್ಲಿ ಏನಾದರೂ ಕೂಡ ಅದು ಆಗಿದ್ದರೆ ಅದನ್ನು ಸರಿಪಡಿಸೋಣ. ಈಗ ನಮಗೆ ಫೋಟೋ ಮುಖ್ಯ ಅಲ್ಲ, ಸರ್ಕಾರಕ್ಕೆ ಕೆಲಸ ಮಾಡೋದು ಮುಖ್ಯ. ಬಟ್ ಹಿಂದಿನ CM ಎಲ್ಲ ಜಾಹೀರಾತಲ್ಲೂ ಇರೋದು ಸರ್. ಈಗ ಅಲ್ಲ, ಈಗೇನೋ ಅದನ್ನೇ ಹೇಳ್ತಾ ಇದ್ದೀನಲ್ಲ, ಯಾವ ಹಂತದಲ್ಲಿ ಅದು ಬಿಟ್ಟೋಗಿದೆ ಗೊತ್ತಿಲ್ಲ. ಇವಾಗ ಸ್ಪೋರ್ಟ್ಸ್ ಕೂಡ ಗೌರ್ಮೆಂಟ್ ಅಫಿಷಿಯಲ್ ಅಡ್ವರ್ಟೈಸ್ಮೆಂಟ್ ನಿನ್ನೆಯಿಂದ ಅದು ಒಂದು ಇಶ್ಯೂ ಆಗಿದೆ. ನಮ್ಮ ಫೋಟೋ ಉದಾಹರಣೆಗೆ ದೇವರಾಜ್ ಅದರಲ್ಲೂ ತಮ್ಮ ಫೋಟೋ ಇಲ್ಲ. ಹಿಂದೆ ಇರ್ತಿದ್ದು DCM ಅವ್ರದ್ದು ದಲಿತ DCM ಅಂತೇಳಿ ಬಿಟ್ಟಿದ್ದಾರೆ ಅಂತೇಳಿ ಅದು ಆರೋಪ. ಅಲ್ಲ, ನಾನು ನೋಡಲಿಲ್ಲ, ಅದನ್ನು ಗಮನಿಸಿಲ್ಲ. ನಾನು ವಾಪಸ್ ಬೆಂಗಳೂರಿಗೆ ಹೋದ್ಮೇಲೆ ಅದನ್ನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೀನಿ.